ಕೇವಲ ಪೆನ್ನಿಗಾಗಿ ಶಾಲಾ ವಿದ್ಯಾರ್ಥಿಗಳ ಕಿತ್ತಾಟ. ಐದನೇ ತರಗತಿ ಹುಡುಗನ ಕಣ್ಣು ಕಿತ್ತ 1ನೇ ತರಗತಿ ಬಾಲಕ. ಅವರದು ಆಟವಾಡುವ ವಯಸ್ಸು, ಕ್ಷುಲ್ಲಕ ಜಗಳ. ಕೇವಲ ಪೆನ್ನಿಗಾಗಿ ನಡೆದ ಜಗಳ ಇಂದು ಓರ್ವ ವಿದ್ಯಾರ್ಥಿ ಕಣ್ಣು ಕಳೆದುಕೊಳ್ಳುವಂತಾಗಿದೆ. 1ನೇ ತರಗತಿ ವಿದ್ಯಾರ್ಥಿ 5ನೇ ತರಗತಿ ಬಾಲಕನ ಕಣ್ಣುಗುಡ್ಡೆಯನ್ನೇ ಕಿತ್ತಿದ್ದಾನೆ. ಇಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಠಾಣಾ ವ್ಯಾಪ್ತಿಯ ಡವಳೇಶ್ವರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಮಕ್ಕಳ ಸಣ್ಣ ಜಗಳ ಭಯಾನಕ ಹಂತಕ್ಕೆ ತಲುಪಿದೆ. ಮೊರಬದ ತೋಟದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ದಲಿತ ಸಮುದಾಯಕ್ಕೆ ಸೇರಿದ 5ನೇ ತರಗತಿ ವಿದ್ಯಾರ್ಥಿ ಸಮರ್ಥ ಹಿರಹಟ್ಟಿ ಮತ್ತು 1ನೇ ತರಗತಿ ವಿದ್ಯಾರ್ಥಿ ಭೀಮಪ್ಪ ನಡುವೆ ಪೆನ್ನಿಗಾಗಿ ಜಗಳ ನಡೆದಿತ್ತು. ಈ ಮಧ್ಯೆ ರೊಚ್ಚಿಗೆದ್ದ ಭೀಮಪ್ಪ ಸಮರ್ಥನ ಕಣ್ಣಿಗೆ ಕಟ್ಟಿಗೆಯಿಂದ ಚುಚ್ಚಿದ್ದಾನೆ. ಇದರ ಹಿಂದೆ ಶಿಕ್ಷಕರ ಬೇಜವಾಬ್ದಾರಿತನವಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ರು. ಅಲ್ಲಿ ಪ್ರಾಂಶುಪಾಲರು ಕೂಡ ಇರೋದಿಲ್ಲ. ಅತನಿಗೆ ಶಿಫ್ಟ್ ಮಾಡಿದ ನಂತರ ನಾವೆಲ್ಲರೂ ಹೋಗಿ ಅಲ್ಲಿ ಅವರನ್ನ ಒಂದು ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಣೆ ಮಾಡಿದ ನಂತರ ಡಾಕ್ಟರ್ ಜೊತೆ ಮಾತಾಡಿದ ನಂತರ ಇಲ್ಲ, ಇದು ಇವ್ರಿಗೆ ಕಣ್ಣ ಮತ್ತೆ ಬರೋದಿಲ್ಲ, ಇವ್ರ ಕಣ್ಣನ್ನೇ ತೆಗಿಬೇಕಾಗ್ತಕ್ಕಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ. ಘಟನೆ ನಡೆದ ಮಾರನೇ ದಿನ ಅಂದ್ರೆ 4/9/2025 ನಾವೆಲ್ಲರೂ ನಮ್ಮ ಒಂದು ತಂಡದೊಂದಿಗೆ ಮಾಲಿಂಗ್ಪುರ್ ಪೊಲೀಸ್ ಠಾಣೆಗೆ ಹೋಗಿ ಸಂಬಂಧಪಟ್ಟ PSI ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಮೇಲೆ FIR ಅನ್ನು ಕೂಡ ಮಾಡ್ತೀವಿ. ಅದಾದ ನಂತರ ಯಾರು ಒಂದು ಅವರು ಜಯಶ್ರೀ ನಡುವಿನಕೇರಿ ಅಂತಕ್ಕಂಥ ಪ್ರಾಂಶುಪಾಲರು ಇನ್ನೂವರೆಗೂ ಘಟನೆಯಾಗಿ 3-4 ದಿನ ಆದ್ರೂ ಕೂಡ ವಿದ್ಯಾರ್ಥಿಯನ್ನ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಫೋನ್ ಹಚ್ಚಿ ಕೇಳತಕ್ಕದ್ದು ಒಂದು ಕೆಲಸವನ್ನ ಮಾಡೋದಿಲ್ಲ. ಯಾಕಂತಂದ್ರೆ ಇವರೆಲ್ಲರೂ ಅವರು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಹಚ್ಚಿದಾಗ ನಮ್ಮ ಕರೆಗೆ ಅಥವಾ ನಾವು ಫೋನ್ ಮಾಡಿದಾಗ ಅವ್ರು ಅಂತಾರೆ ಇಲ್ಲ ನನ್ಗೂ ಏನ್ ಮಾಡೋದಿದೆ ಗೊತ್ತಿದೆ ಅಂತಕ್ಕಂಥದ್ದು ಒಂದು ಬೇಜವಾಬ್ದಾರಿತನದ ವರ್ತನೆಯನ್ನ ತೋರ್ತಾರೆ. ಹೀಗಾಗಿ ಅಲ್ಲಿ FIR ಮಾಡ್ಕೊಂಡ್ಬಿಟ್ಟು ಇವತ್ತು ನಾವು ನಮ್ಮ ತಂಡದೊಂದಿಗೆ ಇವತ್ತು ಜಮಖಂಡಿಯ AC ಅವರಿಗೆ ಒಂದು ಮನವಿ ಮಾಡುವ ಮೂಲಕ ಕೂಡಲೇ ಅವರು ನೌಕರಿ ಮಾಡೋದಿಕ್ಕೆ ಒಂದು ಸುಟೇಬಲ್ ಆಗೋದಿಲ್ಲ, ಅನರ್ಹರು, ಅವರನ್ನ ಕೂಡಲೇ ವಜಾ ಮಾಡ್ಬೇಕಂತ ಇವತ್ತು ಮಾನ್ಯ AC ಅವರಿಗೆ ಕೂಡ ಮನವಿ ಮಾಡ್ತೇವೆ. ಅದೇ ರೀತಿ ನಮ್ಮ ಹುಡುಗ ಸಮರ್ಥ ಹಿರಟ್ಟಿ ಅಂತಕ್ಕಂಥ ಹುಡುಗನಿಗೆ ಸರ್ಕಾರದಿಂದ ಏನು ಪರಿಹಾರ ಧನ ಇರ್ತದೆ ಅದೆಲ್ಲವೂ ಕೂಡ ದೊರಕಲಿ ಅಂತ AC ಅವ್ರಿಗೆ ಮನವಿ ಕೂಡ ಮಾಡಿದ್ದೀವಿ. ಕಣ್ಣಿನಿಂದ ತೀವ್ರ ರಕ್ತಸ್ರಾವವಾಗಿ ಕಣ್ಣಿನ ಗುಡ್ಡೆ ಛಿದ್ರವಾಗಿದೆ. ಶಿಕ್ಷಕರು ನಿರ್ಲಕ್ಷ್ಯ ಮಾಡಿದ್ದಾರೆ. ಚಿಕಿತ್ಸೆ ಕೊಡಿಸದೆ ಆತನನ್ನ ಮನೆಗೆ ಕಳುಹಿಸಿದ್ದಾರೆ. ಆಮೇಲೆ ಮಗುವನ್ನ ಅಥಣಿಯ ಆಸ್ಪತ್ರೆಗೆ ಸೇರಿಸಿದಾಗ ಕಣ್ಣನ್ನೇ ತೆಗೆದು ಹಾಕಲಾಗಿದೆ. ಅವಾಗ ಅವರು ಮತ್ತೆ ನಮ್ಮ ಸಮಾಜ ಮುಖಂಡರು ಜಮಖಂಡಿಯಲ್ಲಿ ಇದ್ದಾರೆ, ಅವರು ಕೂಡ ಎಲ್ಲರಿಗೂ ತಿಳಿಸಿದಾಗ ಅವಾಗ CRP ಅದು ಬಂದ್ರು, ಬೇವ ಬರ್ಲಿಲ್ಲ. ಮತ್ತೆ ಅವರು ಯಾರು ಅಂತಂದ್ರೆ ಯಾರು ಪೂರ್ತಿ ಲಕ್ಷ ಅಂತೂ ಯಾರು ಕೊಟ್ಟಿಲ್ಲ. ನಾವೇ ನಮ್ಮ ಸಮಾಜ ಮುಖಂಡರು ಎಲ್ಲಾರು ಕೂಡಿಕಿಸಿಂದ ನಾವು ತುಂಬಾ ಹೋರಾಟ ಮಾಡಿದೀವಿ. ಆದ್ರೂ ಕೂಡ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಯಾಕಂತಂದ್ರೆ ಮಗು ಅವರು ಪ್ರಿನ್ಸಿಪಲ್ ಮೇಡಮ್ ಮ್ಯಾಗೆ ಹಾಗೂ ಗೆಸ್ಟ್ ಟೀಚರ್ ಮ್ಯಾಗೆ ನಾವು FIR ಆದ್ರೂ ಕೂಡ ಇನ್ನೂವರೆಗೆ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ. ಪ್ರಿನ್ಸಿಪಲ್ ಮೇಡಮ್ ನಮ್ಮಲ್ಲಿ ರಾಜಕೀಯ ಲೀಡರ್ಸ್ ಇದಾರೆ, ನಾವ್ ಹೇಳ್ತೀವಿ ಅಂತ ಹೇಳ್ತಾ ಇದಾರೆ. ನಾನು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ AICC ಅಬ್ದುರರಿಗೆ ರಾಜ್ಯ ಹೊರರಾಜ್ಯ ಕೆಲಸ ಮಾಡುವಂತ ಹೆಣ್ಮಗಳು. ನನ್ನ ಸಮಾಜದ ದಲಿತ ಹುಡುಗ ಇವನು. ನೀವು ದಲಿತ ಹುಡುಗ ಅದನ್ನಂತಂದು ನೀವು ಈ ರೀತಿ ಅನ್ಯಾಯ ಮಾಡ್ತಿದ್ರು ಹೆಂಗೋ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಾ ಮಕ್ಕಳು ಅಷ್ಟೇ, ದಲಿತ ಅಂತಲ್ಲ, ಎಲ್ಲಾ ಸಮಾಜದವರು ಎಲ್ಲಾ ಮಕ್ಕಳು, ಆ ಹೆಣ್ಮಗಳು ಕೂಡ ಒಂದ್ ತಾಯಿ ಇದ್ದಾಳ, ಎಲ್ಲಾ ಮಕ್ಕಳು ಕೂಡ ಅಷ್ಟೇ. ಹಿಂಗಾಗಿ ನಾವು ಇಲ್ಲಿ ಜಮಖಂಡಿಗೆ ಬಂದು ಮೇಡಮ್ ಕೂಡ ನಾವ್ ಇಲ್ಲಿ ಮನವಿ ಕೊಟ್ಟಿದೀವಿ. ದಯವಿಟ್ಟು ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರ ಆ ಮಗುಗ್ ಅನ್ಯಾಯ ಆಗ್ಬಾರ್ದು. ಇದರಿಂದ ದಲಿತ ಮುಖಂಡರು ಆಕ್ರೋಶಗೊಂಡಿದ್ದು ನಿರ್ಲಕ್ಷ್ಯ ತೋರಿದ ಶಿಕ್ಷಕಿಯರನ್ನ ವಜಾ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಮಗುವಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಜಮಖಂಡಿ AC ಅವರಿಗೆ ಮನವಿ ಸಲ್ಲಿಸಿದ್ರು. ಮಹಾಲಿಂಗಪುರ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. BO SM ಮುಲ್ಲಾ ಮಾತನಾಡಿ ವಿವರ ನೀಡಿದ್ರು. ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಇದ್ದು ಅಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ರೆಗ್ಯುಲರ್ ಶಿಕ್ಷಕರು ಇಲ್ಲದೇ ಇರೋದ್ರಿಂದ ತುರ್ತು ಮಗುವಿಗೆ ಏನು ಪ್ರಥಮೋಪಚಾರ ಮಾಡಲಿಕ್ಕೆ ತೊಂದರೆ ಆಗಿ ಮುಂದೆ ಅದು ಒಂದು ಮಗು ಕಣ್ಣು ಕಳೆದುಕೊಳ್ಳುವಂತಹ ಪ್ರಸಂಗ ಸಂಭವಿಸಿದೆ. ಈ ವಿಷಯ ಗೊತ್ತಾದ ತಕ್ಷಣ ಮಾನ್ಯ ಉಪನಿರ್ದೇಶಕರಿಂದ ಗೊತ್ತಾದ ತಕ್ಷಣ ಈಗಾಗಲೇ ನಾವು ಶಾಲೆಗೆ ಭೇಟಿ ಕೊಟ್ಟು ಆಸ್ಪತ್ರೆಗೆ ಮತ್ತು ಮಗುವಿನ ಮನೆಗೆ ಭೇಟಿ ಕೊಟ್ಟು ಶಿಕ್ಷಕಿಯು ಪಕ್ಕದ ಶಾಲೆಯವರಿಗೆ ಚಾರ್ಜ್ ಕೊಡದೇ ಇರೋದು ಒಂದು
ಕರ್ತವ್ಯ ಲೋಪ ಇರೋದರಿಂದ ಈ ಕುರಿತು ಮಾನ್ಯ ಉಪನಿರ್ದೇಶಕರಿಗೆ ಈಗಾಗಲೇ ಸಮಗ್ರ ವರದಿಯನ್ನು ಮಾಡಲಾಗಿದೆ. ಮುಂದಿನ ಕ್ರಮ ಮಾನ್ಯ ಉಪನಿರ್ದೇಶಕರ ಸೂಚನೆ ಮೇರೆಗೆ ಜರುಗಿಸಲಾಗುವುದೆಂದು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಬಾಳಿ ಬದುಕಬೇಕಿದ್ದ ಓರ್ವ ಬಾಲಕ ತನ್ನ ಬಾಳಿನ ಬೆಳಕನ್ನ ಕಳೆದುಕೊಂಡಿದ್ದಾನೆ. ರನ್ ಟಿವಿ ನ್ಯೂಸ್, ಜಮಖಂಡಿ. ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.